ಸೂಪರ್ ಆಯ್ತು, ಆದರೆ ನೋಡ್ಬೇಕಷ್ಟೇ. 2000 ಇಸ್ವಿಗೆ ಹೋದಂಗೆ ಆಯ್ತು. ನೋಡ್ಲೇಬೇಕು. ಅವಾಗ ಥಿಯೇಟರ್ ನೋಡೋಂಥ ಅವಕಾಶ ಸಿಗ್ಲಿಲ್ವಲ್ಲ, ಇವಾಗ ನೋಡಬೇಕು ಅಂತಲೇ ಬಂದಿದ್ದು. ಸೂಪರ್ ಫಿಲಮ್, ಚೆನ್ನಾಗಿದೆ ಅಣ್ಣ, ತಲೆ ಕೆಟ್ಟೋಗ್ಬಿಟ್ಟಿದೆ ನನಗೆ. ಚೆನ್ನಾಗಿದೆ, ಇನ್ನೊಂದು ಸಲ ನೋಡ್ಬೇಕು. ಸೂಪರ್ ಆಗಿದೆ, ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್. ಸೂಪರ್ ಸರ್. 25 ವರ್ಷ ಆಗಿದ್ರು ಇದೆ ಮಾಮೂಲಿ. ಈಗ 25 ವರ್ಷ ಹಿಂದ್ಗಡೆ ಏನು ತೋರಿಸ್ಬೇಕು, ಈಗ ಮುಂದ್ಗಡೆ ಫ್ಯೂಚರ್ ಏನಾಗೈತೆ ಅದನ್ನು ಹಿಂದ್ಗಡೆನೇ ತೋರಿಸ್ಬಿಟ್ಟಿದ್ದಾರೆ ಅವರು. ಫಿಲಮ್ ಒಂದೊಂದು ಸೀನುವೆ ಮಾಮೂಲಿ ಲೈಫ್ಗೆ ಏನೇನು ಹತ್ರ ಆಗಬೇಕು ಅದೇ ಥರ. ಎಂಟರ್ಟೈನ್ಮೆಂಟ್ ಅನ್ನೋದು ಏನಿಲ್ಲ ಇದರಲ್ಲಿ. ಜೀವನದಲ್ಲಿ ಪಾಠ ಏನು ಕಲಿಬೇಕು, ಪ್ರತಿ ಒಂದು ಸೀನಲ್ಲೂ ಎತ್ತಿ ತೋರಿಸವ್ರೆ, ಅದನ್ನ ಅರ್ಥ ಮಾಡ್ಕೋಬೇಕಷ್ಟೆ. ಈಗ ಎಷ್ಟು ಸತಿ ನೋಡಿದ್ರು ಬೇಜಾರಾಗೋಂಥ ಸಿನಿಮಾನೇ ಅಲ್ಲ ಇದು. ಅಂದರೆ 25 ವರ್ಷ ಮುಂದಕ್ಕೆ ಅವತ್ತೇ ತೆಗೆದವ್ರೆ. ಭಾಳ ಕ್ರಿಯೇಟಿವಿಟಿ ಮೈಂಡು, ಮನಸ್ಸಿನ ಜೀವನದಲ್ಲಿ ಏನೇನು ನಡೆಯುತ್ತೆ, ಏನೇನು ಸಂಭವಿಸುತ್ತೆ ಆವಾಗಲೇ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಇವಾಗೆಲ್ಲ ಅವ್ರನ್ನ ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ ಅಷ್ಟೇ. ಒಳ್ಳೆ ಸೂಪರ್ ಚೆನ್ನಾಗಿ. ಅದು ನಾನು ನನ್ನದು ಅನ್ನೋ ಅಹಂ ಹೋಗಬೇಕು ಅಂತ ಅವಾಗಲೇ ಯೋಚನೆ ಮಾಡಿ ತೆಗ್ದಾರೆ ಅಂದರೆ ತುಂಬ ಗ್ರೇಟು ಸರ್ ಅವರು. ಬಟ್ ಈ ಫಿಲಮ್ ಯಾವತ್ತೂ ಕ್ರೇಜ್ ಹಂಗೆ ಇದೆ, ಅದ್ರಲ್ಲಿ ಏನಿಲ್ಲ. ಅವತ್ತೇನು ಫಿಲಮ್ ನೋಡಿದ್ರು ಇವತ್ತು ಅದೇ. ಎಷ್ಟೇ ಸಲ ನೋಡಿದ್ರು ಈಗ ಯೂಟ್ಯೂಬಲ್ಲಿ ಇದೆ, ಅಲ್ಲಿ ನೋಡಿ ಇಲ್ಲಿ ಬಂದರೂ ಅದೇ ಕ್ರೇಜ್ ಇದೆ ಫಿಲಮ್. ಓಕೆ, ಥ್ಯಾಂಕ್ ಯು. ನಾವೇನಾರ ಫಸ್ಟ್ ಟೈಮ್ ನೋಡಿದರೆ ಫಿಲಮ್ನ ತಲೆ ಕೆಟ್ಟಿ ಹುಚ್ಚರಾಗ್ಬಿಡ್ತಿದ್ದು. ಆ ಹೆಂಡ್ತಿನ ಇಟ್ಕೊಂಡು ಇನ್ನೊಬ್ಬಳನ್ನ ಮದುವೆ ಆಯ್ತೀನಿ ಅನ್ನೋ ಸೀನು, ಮತ್ತು ಆ ಲಾಸ್ಟ್ ಕ್ಲೈಮೇಕ್ಸ್ ಐತಲ್ಲ, 3 ಜನನೂ ಸಾಯಿಸ್ತಾರೆ ಇವನ್ನ ಅಂತ ನೋಡ್ತಿರೋ ಸಮಯದಲ್ಲಿ ಅವ್ರು ವಾಪಸ್ ಸಮುದ್ರ ಕಡೆ ಹೋಗ್ತಾ ಇರ್ತಾರೆ, ಹಿಂದೆ ತಿರುಗ್ತಾರೆ, ಗಾಳಿ, ಸುಂಟ್ರ ಗಾಳಿ, ಸುನಾಮಿ, ಮಳೆ ಎಲ್ಲ ಬರ್ತದೆ. ವಾಪಸ್ ಅವ್ರು ರಿವರ್ಸ್ ತಿರುಗಿಕೊಂಡು ಏನಿಲ್ಲ. ಇದ್ರಲ್ಲಿ ನಮ್ಮನ್ನು ನಾವೇ ತೋರಿಸ್ಕೊಂಡಂಗೆ. ಅಂದರೆ ನಿನಗೆ ಸುಖ ಬೇಕಾ, ಹೋಯ್ತೀಯಾ, ಅಲ್ಲಿ ಕಷ್ಟಗಳಿರ್ತದೆ, ದುಡ್ಡು ಹುಡಿಕೆ ಹೋಯ್ತೀಯಾ, ಪೊಲೀಸ್ ಕೈಲಿ ಏಟ್ ತಿನ್ಬೇಕಾಯ್ತದೆ, ಜನಗಳ ಕೈಲಿ ಏಟ್ ತಿನ್ಕೋಬೇಕಾಯ್ತದೆ, ಏನೇನೋ ಒಂದು ಇರ್ತದೆ. ಅದನ್ನ ಇಷ್ಟು ಚೆನ್ನಾಗಿ ತೋರಿಸೋರು ಅಂತಂದರೆ ಇವತ್ತಿಗೂ ಆ ಕ್ಲೈಮ್ಯಾಕ್ಸ್ನ ನಾವು ಇನ್ನೊಂದು ಸಿನಿಮಾದಲ್ಲಿ ನೋಡೋಕ್ಕಾಗಲ್ಲ. ಅಷ್ಟು ಉಪೇಂದ್ರ ಅವ್ರು ಅದಕ್ಕೆ ಯಾವಾಗಲೂ ಗ್ರೇಟ್ ಆಗೋದು. ಸೂಪರ್. ಹೋಗಿ ಇವನ ಹತ್ರ ಕತೆ ಕೇಳ್ತಾ ಇದ್ದೀರಲ್ಲ, 20 ವರ್ಷ ಹಳೆ ಕತೆನ ಈಗ ಬಂದು ಹೇಳ್ತಾ ಇದ್ದಾನೆ. ನಾನು 20 ವರ್ಷದ ಹಿಂದ್ಗಡೆ ಇದ್ದೀನ, ಇವಾಗ ಹೇಳ್ತಾ ಇದ್ದಾನೆ. ನಾನು ಹೆಂಗಿದೆ ಓಪನಿಂಗ್ ಥ್ರಿಲ್ಲು. 25 ವರ್ಷದಿಂದನೇ ಈ ಥರ ಆಲೋಚನೆ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್, ಆಲ್ವೇಸ್ ಉಪ್ಪಿ. ಆವಾಗ 4 ಸಲ ನೋಡಿದ್ದೀವಿ, ಇವಾಗ ರಿಲೀಸ್ ಆಗಿದೆ, ಇವತ್ತೇ ಫಸ್ಟ್. ಥಿಯೇಟರ್ ನೋಡಬೇಕು ಅನ್ನೋದು ಒಂದು ಆಸೆ ಇತ್ತು, ವೆಯ್ಟ್ ಮಾಡ್ತಿದ್ದೆ. ಬರ್ಡೇಗೆ ರಿಲೀಸ್ ಅಂತ ಹೇಳಿದ್ರು, ತುಂಬ ಖುಷಿ ಆಯಿತು ನೋಡಿ. ಬಗ್ಗೆ ಫಿಲಮ್ ಯಾರು ತೆಗಿಯಲ್ಲ, ಉಪ್ಪಿಗಿನ ರುಚಿ ಬೇರೆ ಇಲ್ಲ. ಸಾಂಗ್ ಬೇಕಾರೆ ನೋಡಲ್ಲ, ಇವತ್ತಲ್ಲ ಇನ್ನೂ 50 ವರ್ಷ ಸಾಂಗ್ ಅದು ಮುಗಿತಣ ಬರಲಣ್ಣ ಬಾಯ್. ಎಷ್ಟು ಸಾರಿ ನೋಡಿದ್ರು ಸಿನಿಮಾ ಬೇಜಾರಾಗೋಂಥ ಮೂವಿ ಎಲ್ಲ ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಅರ್ಥ ಮಾಡ್ಕೋಬೇಕು. ನಾನು ನಂದು ಅನ್ನೋದನ್ನ ಕಿತ್ತು ಬಿಸಾಕಬೇಕು ಅನ್ನೋದು. 20% ಕಿತ್ತು ಬಿಸಾಕಿದ್ರೆ 50% ಖುಷಿಯಾಗಿರ್ಬೋದು, 50% ಕಿಸಾಕಿದ್ರೆ 100% ಖುಷಿಯಾಗಿರ್ಬೋದು. ಪ್ರತಿ ಒಂದೊಂದು ಸೀನಲ್ಲಿ ಈಗ ಪ್ರೇಮ, ದಾಮಿನಿ ಮತ್ತು ಇನ್ನೊಂದು ಇರೋ ರವೀನಾ ಟಂಡನು ಅವ್ರದ್ದೆಲ್ಲ ಬರೀ ಜೀವನದಲ್ಲಿ ಬರೋ ಅಂಥ 3 ಋತುಗಳ ಥರ. ಈಗ ನೀವು ಕೆಲಸ ಮಾಡ್ತಾಯಿದ್ದೀರಿ, ರವೀನಾ ಟಂಡನ್ ಬರ್ತಾರ ಆ ಥರ. ಈಗ ನಾನು ಸಿನಿಮಾ ನೋಡೋಕೆ ಬಂದಿದ್ದೀನಿ, ಇದು ಈ ಥರ ಯಾವುದೋ ರತಿ ಲವ್ ಮಾಡ್ತಾನಲ್ಲ ನೋಡಿ ಆ ಥರ. ಈಗ ನನಗೂ ಮದುವೆ ಆಗಿದ್ದಾರೆ, ನನಗೊಂದು ಜವಾಬ್ದಾರಿ ಅಪ್ಪ ಅಮ್ಮ ಇದ್ದಾರೆ, ಅದು ಪ್ರೇಮ. ಇದೇ ಜೀವನ ನಡೆಯೋದು. ಇದನ್ನು ನೀಟಾಗಿ ನೋಡ್ಕೊಂಡು ಇದು ಮಾಡ್ಕೋಬೇಕು. ಪ್ರತಿಯೊಂದು ನಾನು ಎಲ್ಲ ನನಗೆ ಬೇಕು ಅಂದರೆ ಯಾವುದು ದುಃಖ ಅಂಥದ್ದಲ್ಲ. ಇದನ್ನು ಕ್ರಿಯೇಟ್ ಮಾಡಿ ಇವಾಗ ಸಂದರ್ಭಕ್ಕೆ ತಕ್ಕಾಗಿ ಇವಾಗ ಮಾಡಿದ್ರು ಈ ಥರ ಆಯ್ತು. ಅದು 20 ವರ್ಷದಿಂದನೇ ಮಾಡಿಬಿಟ್ಟಿದ್ದಾರೆ ಅವರು. ಅಂತಾಗಿ ಈಗ ಅವ್ರ ಬಗ್ಗೆ ಲೆಜೆಂಡ್ ಬಗ್ಗೆ ಏನು ಮಾತಾಡೋಕ್ಕಾಯ್ತದೆ ಸರ್. ಇಡೀ ವರ್ಲ್ಡಲ್ಲೇ ನಮ್ಮ 17ನೇ ಸ್ಥಾನ ಏನೋ ಕೊಟ್ಟಿದ್ದಾರೆ ಉಪೇಂದ್ರ. ಅವ್ರಿಗೆ ಬರೀ ಸಿನಿಮಾಗಳಿಗೋಸ್ಕರನೇ ಫ್ಯಾನ್. ನಾನು ಡೈರೆಕ್ಟ್ ಮಾಡ್ತಾರಲ್ಲ ಡೈರೆಕ್ಷನ್, ಅದಕ್ಕೋಸ್ಕರನೇ ಫ್ಯಾನು. ನಾ 10 ಸತಿ 50 ಸತಿ ಲೆಕ್ಕನೇ ಇಲ್ಲ ನೋಡಿದ್ದೀನಿ. ಸಿನಿಮಾ ರಿಲೀಸ್ ಆಗೋದೆ ಇದೊಂದು ಸತಿ ನೋಡಬೇಕು ಅಂತ ಅನಿಸ್ತು, ಬಂದು ನೋಡಿದ್ದೀನಿ ಸರ್. ನೋಡಿದ್ರಲ್ಲ ನಮ್ಮ ಉಪ್ಪಿ ಕ್ರೇಜು. 25 ವರ್ಷ ಆದರೂ ಉಪೇಂದ್ರ ಫಿಲಿಮ್ ಕ್ರೇಜ್ ಏನೇ ಕಮ್ಮಿ ಆಗಿಲ್ಲ. ಅದಕ್ಕೆ ಅವ್ರನ್ನ ಫಾದರ್ ಆಫ್ ಆಲ್ ಅಂತ ಕರೆಯೋದು. ನೀವು ಫಿಲಿಮ್ನ ಥಿಯೇಟ್ರಲ್ಲಿ ಬಂದು ನೋಡಿ ಎಂಜಾಯ್ ಮಾಡಿ. ಜೈ ಸಿನಿಮಾ. ಥ್ಯಾಂಕ್ ಯು.